ಪರಂ ಶಾಂತಿ ಬಾಪೂಜಿಯವರ ಇಂದಿನ ವಿಶೇಷ ಸಂದೇಶದಲ್ಲಿ ಬಾಪೂಜಿಯವರು ಹೇಳೋದೇನೆಂದರೆ, ಮಕ್ಕಳೇ, ನೀವು ನಿಮ್ಮ ಅಟೆನ್ಷನನ್ನು ನಿಮ್ಮ ಮನಸ್ಸು ಹಾಗೂ ಬುದ್ಧಿಯ ಕಡೆ ನೆಡಬೇಕಿದೆ ಎಂದು ಬಾಪೂಜಿಯವರು ಮಕ್ಕಳಾದ ನಮಗೆ ಬಹಳ ಪ್ರೀತಿಯಿಂದ ವಿಶೇಷ ಸಂದೇಶವೊಂದನ್ನು ತಿಳಿಸಿಕೊಡುತ್ತಿದ್ದಾರೆ. ಅಂತಿಮ ಸಮಯದಲ್ಲಿ ಮಹಾಕಾಲ ಅಗ್ನಿಯಿಂದ ಎಲ್ಲರ ಶರೀರಗಳು ಭಸ್ಮವಾಗಲಿವೆ ಹಾಗೂ ಆತ್ಮರು ತಮ್ಮ ತಮ್ಮ ಪುರುಷಾರ್ಥಕ್ಕೆ ಅನುಗುಣವಾಗಿ ಬೇಹದ್ನ ತಂದೆಯನ್ನು ಸೇರಲಿದ್ದಾರೆ. ಏಕೆಂದರೆ ಅಂತಿಮದಲ್ಲಿ ಎಲ್ಲರೂ ತಮ್ಮ ತಮ್ಮ ಕ್ರಿಯೇಟರನ್ನು ಸೇರಲಿದ್ದಾರೆ. ಹೀಗಾಗಿ ಬಾಪೂಜಿಯವರು ಹೇಳ್ತಾ ಇದ್ದಾರೆ, ಇದು ಅಂತಿಮ ಸಮಯ ನಡೆಯುತ್ತಿದೆ. ಈ ಅಂತಿಮ ಸಮಯದಲ್ಲಿ ನಿಮ್ಮ ಮನಸ್ಸು ಹಾಗೂ ಬುದ್ಧಿಯತ್ತ ನಿಮ್ಮ ಗಮನ ಸದಾ ಇರಬೇಕು. ನಿಮ್ಮ ಮನಸ್ಸು ಹಾಗೂ ಬುದ್ಧಿ ನಿಮಗೆ ಸಹಯೋಗವನ್ನು ನೀಡುತ್ತಿದೆ, ಆದರೆ ನಿಮ್ಮ ಸಂಸ್ಕಾರಗಳಿಂದಾಗಿ ನಿಮ್ಮ ಬುದ್ಧಿ ಅತ್ತ ಇತ್ತ ಅಲಿಯುತ್ತಿರುತ್ತದೆ. ಆದರೆ ನೀವು ಅದನ್ನು ಗಮನಿಸುತ್ತೀರಿ. ಅತ್ತ ಇತ್ತ ಅಲಿಯುವ ಮನಸ್ಸನ್ನು ತಕ್ಷಣವೇ ಹಿಡಿದು ನಿಯಂತ್ರಣದಲ್ಲಿಡಿ ಎಂಬುದು ಬಾಪೂಜಿಯವರ ವಿಶೇಷ ಡೈರೆಕ್ಷನ್ ಆಗಿದೆ. ಈಗ ಮಕ್ಕಳಾದ ನಾವು ತಂದೆಯ ಈ ಡೈರೆಕ್ಷನನ್ನು ಎಷ್ಟರ ಮಟ್ಟಿಗೆ ಫಾಲೋ ಮಾಡ್ತಾ ಇದ್ದೀವಿ ಅನ್ನೋದನ್ನು ಗಮನಿಸಬೇಕಿದೆ. ಎಲ್ಲವೂ ಆ ಪರಮಪಿತ ತಂದೆಯೇ ನೋಡಿಕೊಳ್ಳುತ್ತಾನೆ ಎಂಬುದು ನಮ್ಮ ಬುದ್ಧಿಯಲ್ಲಿ ಇದ್ದರೆ ಇದು ಸರಿಯಲ್ಲ. ತಂದೆಯು ಮಕ್ಕಳನ್ನು ನಿಮಿತ್ತರನ್ನಾಗಿ ಮಾಡಿ ಮಹಾನ್ ಪರಿವರ್ತನೆಯನ್ನು ಮಾಡಲು ಬಯಸುತ್ತಾನೆ. ಅಂತಿಮ ಸಮಯದಲ್ಲಿ ಪರಮಪಿತ 200 ಕಲಾದ ಪವರನ್ನು ಈ ಧರೆಗೆ ಇಳಿಸಿದಾಗ ಆ ಪವರನ್ನು ನಾನು ಧಾರಣೆ ಮಾಡುವಷ್ಟು ಪುರುಷಾರ್ಥವನ್ನು ಮಾಡಿದ್ದೇನೆಯೇ? ಆ ಪವರನ್ನು ಧರಿಸುವಂತಹ ಶಕ್ತಿ ನನ್ನಲ್ಲಿದೆಯೇ? ಅದಕ್ಕೆ ನಾನು ಯೋಗ್ಯನಾಗಿದ್ದೇನೆಯೇ ಎಂದು ಮಕ್ಕಳಾದ ನಾವು ನಮ್ಮನ್ನು ನಾವು ಇಂದು ಪ್ರಶ್ನಿಸಿಕೊಳ್ಳಬೇಕಿದೆ. ಬಾಪೂಜಿಯವರು ಹೇಳ್ತಾ ಇದ್ದಾರೆ, ಮಕ್ಕಳೇ, ಇಂದಿಗೂ ಸಹ ನಿಮ್ಮ ಮನಸ್ಸು ಬುದ್ಧಿ ಅತ್ತಿಂದಿತ್ತ ಅಲಿಯುತ್ತಲೇ ಇದೆ. ಅದನ್ನು ಆದಷ್ಟು ಬೇಗ ನಿಯಂತ್ರಣದಲ್ಲಿ ತಂದಿಟ್ಟುಕೊಳ್ಳಿ. ಇಲ್ಲವಾದರೆ ನಿಮ್ಮ ಸಮಯ ಬಹಳಷ್ಟು ವೇಸ್ಟ್ ಆಗಲಿದೆ. ಇಷ್ಟೊಂದು ಮಹಾನ್ ಉನ್ನತ ಭಾಗ್ಯವನ್ನು ನಮ್ಮದಾಗಿಸಿಕೊಳ್ಳಬೇಕು ಎಂದಾಗ ನಾವು ಸ್ವಲ್ಪವಾದರೂ ತ್ಯಾಗವನ್ನು ಮಾಡಲೇಬೇಕು. ಪರಮಪಿತ ತಂದೆ ಮಕ್ಕಳಿಗೆ ಹೆಚ್ಚು ಕಷ್ಟವನ್ನು ಕೊಡಲಾರ. ಹೀಗಾಗಿ ಪುರುಷಾರ್ಥದಲ್ಲಿ ನಾವು ಪರಿಶ್ರಮ ಪಡುವ ಅಗತ್ಯವಿಲ್ಲ. ಪರಮಪಿತ ತಂದೆ ಹೇಳುತ್ತಿದ್ದಾನೆ, ಮಕ್ಕಳೇ, ನೀವು ಕಷ್ಟಪಡುವ ಅಗತ್ಯವೇ ಇಲ್ಲ. ನೀವು ಪರಮಪಿತ ತಂದೆಯನ್ನು ಮನಸಾರೆ ಸ್ಮರಿಸಬೇಕು, ಪ್ರೀತಿಸಬೇಕು, ಅವನ ಪ್ರೇಮದಲ್ಲಿ ಮುಳುಗಬೇಕು. ಆದರೆ ಮಕ್ಕಳಾದ ನಾವು ತಂದೆಯ ಗುಣಗಾನವನ್ನು ಮಾಡುತ್ತಾ ಹಾಡುತ್ತಾ ಅದರಲ್ಲಿಯೇ ತಲ್ಲೀನರಾಗಿ ಬಿಡುತ್ತೇವೆ. ಆದರೆ ತಂದೆ ಏತಕ್ಕಾಗಿ ಬಂದಿದ್ದಾನೆ, ಏನನ್ನು ಹೇಳುತ್ತಿದ್ದಾನೆ, ನನ್ನ ಡ್ಯೂಟಿ ಇದರ ಪ್ರತಿ ಏನು, ನನ್ನ ಕರ್ತವ್ಯಗಳೇನು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಿದೆ. ಸ್ಥೂಲ ಜಗತ್ತಿನಲ್ಲಿ ತಂದೆ ಮಕ್ಕಳ ಪ್ರೇಮ ಯಾವ ರೀತಿ ಇರುತ್ತದೆಯೋ ಆ ರೀತಿ ನಾವು ಪರಮಪಿತನಲ್ಲಿ ಪ್ರೇಮವನ್ನು ತೋರಿಸುತ್ತಿದ್ದೇವೆ. ಆದರೆ ತಂದೆ ಈ ಧರೆಗೆ ಬಂದಿರುವ ಉದ್ದೇಶವೇನು ಹಾಗೂ ನಮ್ಮ ಕ್ರಿಯೇಷನ್ ಏತಕ್ಕಾಗಿ ಆಗಿದೆ, ನಮ್ಮ ಜವಾಬ್ದಾರಿಗಳು ಏನು ಎಂಬುದನ್ನು ನಾವು ಸೂಕ್ಷ್ಮದಲ್ಲಿ ಅರಿತುಕೊಳ್ಳಬೇಕು. ಸ್ಥೂಲ ಪ್ರೇಮ ತಂದೆಗೆ ಬೇಕಾಗಿಲ್ಲ, ಅದರ ಅವಶ್ಯಕತೆಯೇ ಅವನಿಗೆ ಇಲ್ಲ. ಬಾಪೂಜಿಯವರು ಹೇಳ್ತಾರೆ, ಮಕ್ಕಳೇ, ನನಗೆ ನೀವು ಹೂವನ್ನು ಅರ್ಪಿಸುವುದು ಬೇಡ, ನೀವೇ ಹೂವುಗಳಾಗಿ ಎಂದು ಹೇಳುತ್ತಿದ್ದಾರೆ. ಮಕ್ಕಳೇ, ನೀವು ನನ್ನ ಪ್ರೀತಿಯಲ್ಲಿ ಎಷ್ಟು ಮುಳುಗಬೇಕು ಅಂತಂದರೆ, ಮೀರಾ ಹೇಗೆ ಕೃಷ್ಣನ ಪ್ರೇಮದಲ್ಲಿ ತಲ್ಲೀನಳಾಗಿ ಸಂಪೂರ್ಣ ಜಗತ್ತನ್ನು ಮರೆತು ಬಿಡುತ್ತಿದ್ದಳೋ ಆ ಒಂದು ಪ್ರೇಮ ನನ್ನಲ್ಲಿ ಇಡಬೇಕಿದೆ. ಬೇಹದ್ನ ಮೀರಾಳ ಸ್ಥಿತಿಗೆ ನೀವು ಬರಬೇಕಿದೆ. ಆಗ ನೀವು ತಂದೆಯ ಸಮಾನರಾಗಿ ತಂದೆಯ ಪವರನ್ನು ಧರಿಸಲು ಯೋಗ್ಯರಾಗುತ್ತೀರಿ. ಮಕ್ಕಳೇ, ನೀವು ಸದಾ ಪರಮಪಿತ ತಂದೆಯೊಂದಿಗೆ ಕನೆಕ್ಷನ್ನಲ್ಲಿರಿ. ಎಲ್ಲಿಯವರೆಗೆ ನಾವು ಪವರನ್ನು ಧರಿಸುವಂತಹ ಒಂದು ಯೋಗ್ಯತೆಯನ್ನು ಪಡೆದುಕೊಳ್ಳುವುದಿಲ್ಲವೋ ಅಲ್ಲಿಯ ತನಕ ನಾನು ಪರಮಪಿತನ ಪವರನ್ನು ಧರಿಸಿಕೊಳ್ಳುವಂಥ ಶಕ್ತಿಯನ್ನು ಪಡೆದುಕೊಳ್ಳಲು ಆಗುವುದಿಲ್ಲ. ಸಣ್ಣ ಪುಟ್ಟ ಅನುಭವಗಳು ನಮಗೆ ಆಗಬಹುದು,
ಅಂದರೆ ಧ್ಯಾನದಲ್ಲಿದ್ದಾಗ ಬೆಳಕು ಕಾಣುವುದು ಇತ್ಯಾದಿ ಇಂತಹ ಅನುಭವಗಳು ನಮಗೆ ಆಗಬಹುದೇ ಹೊರತು ಪರಮಪಿತನ ಪರಮ ಪ್ರಕಾಶವನ್ನು ಧಾರಣೆ ಮಾಡುವಂತಹ ಶಕ್ತಿ ನಮಗೆ ಬರುವುದಿಲ್ಲ. ಈ ರೀತಿ ಧ್ಯಾನದಲ್ಲಿ ನಮಗೆ ಬೆಳಕು ಕಾಣುವುದು ಇತ್ಯಾದಿ ಅನುಭವಗಳು ಸೂಕ್ಷ್ಮ ಜಗತ್ತಿನ ಆತ್ಮರುಗಳೇ ಮಾಡಿಸುತ್ತಾರೆ ಎಂಬುದು ನಮಗೆ ಚೆನ್ನಾಗಿ ತಿಳಿದಿರಲಿ. ಬಾಪೂಜಿಯವರು ಹೇಳ್ತಾ ಇದ್ದಾರೆ, ಮಕ್ಕಳೇ, ನೀವು ಈ ಹಳೆಯ ಜಗತ್ತಿನಿಂದ ಅಂದರೆ ಈ ಲೌಕಿಕದಿಂದ ನಿಮ್ಮ ಬುದ್ಧಿಯನ್ನು ಹೊರತೆಗೆದು ಸರ್ವೋನ್ನತ ಪರಂಧಾಮದಲ್ಲಿ ನಿಮ್ಮ ಬುದ್ಧಿಯನ್ನು ನೆಡಬೇಕು. ಜಗತ್ ಮಿಥ್ಯ ಹಾಗೂ ತಂದೆಯೇ ಸತ್ಯ, ಇದನ್ನು ನಾವು ಮನನ ಮಾಡಿಕೊಳ್ಳಬೇಕು. ಇದನ್ನೇ ಏಕ್ ಬಾಪ್ ದೂಜಾ ನ ಕೋಯಿ ಎನ್ನಲಾಗಿದೆ. ದೂರ ದೇಶ ಕಾ ರಹನೆ ವಾಲಾ ಆಯಾ ದೇಶ ಪರಾಯೆ ಅಂತಂದರೆ, ಮಕ್ಕಳಾದ ನಾವು ಬಹಳ ದೂರದ ದೇಶದಿಂದ ಇಲ್ಲಿಗೆ ಬಂದಿದ್ದೇವೆ. ಈ ಜಗತ್ತು ನಮಗಾಗಿ ಅಲ್ಲ, ಇದು ನಮ್ಮ ಜಗತ್ತಲ್ಲ. ಈ ಜಗತ್ತಿಗೆ ನಾವು ಬಹಳ ದೂರದ ಲೋಕದಿಂದ ಬಂದಿದ್ದೇವೆ. ಈ ದೇಶಕ್ಕೆ ಬಂದು ನಾವು ಈ ದೇಶವನ್ನು ನಮ್ಮ ದೇಶ ಎಂದು ತಿಳಿದುಕೊಂಡಿದ್ದೇವೆ. ಇಲ್ಲಿಗೆ ಬಂದು ನಾವು ಸಾಕಾರಿ ಜಗತ್ತಿನಲ್ಲಿ ಸಿಲುಕಿಕೊಂಡು ಬಿಟ್ಟಿದ್ದೇವೆ. ಹೀಗಾಗಿ ಬಾಪೂಜಿಯವರು ಹೇಳ್ತಾ ಇದ್ದಾರೆ, ನಮ್ಮ ಮನಸ್ಸು ಬುದ್ಧಿಯನ್ನು ಈ ಜಗತ್ತಿನಿಂದ ಸಂಪೂರ್ಣವಾಗಿ ಹೊರತೆಗೆದು ಪರಂಧಾಮದಲ್ಲಿ ಬುದ್ಧಿಯನ್ನು ನೆಡಬೇಕಿದೆ. ಇನ್ನು ಮುಂದೆ ಬರುತ್ತಾ ಸುಖ ಸಾಧನಗಳು ನಮ್ಮನ್ನು ಇನ್ನಷ್ಟು ಮಾಯೆಯಲ್ಲಿ ಮುಳುಗಿಸಲಿವೆ. ಎಲ್ಲವೂ ಅತಿಯಾದಾಗಲೇ ಅಂತ್ಯವಾಗುತ್ತದೆ. ಸುಖ ಸಾಧನಗಳಲ್ಲಿ ಮನುಷ್ಯ ಬಹಳಷ್ಟು ಮುಳುಗಿದ ನಂತರ ಎಲ್ಲೋ ಒಂದು ಕಡೆ ವೈರಾಗ್ಯ ಕಾಡುವುದು. ಪರಮ ಶಾಂತಿಯಂತಹ ಸುಖ ಈ ಸುಖ ಸಾಧನಗಳಿಂದ ಸೌಲಭ್ಯಗಳಿಂದ ಸಿಗಲು ಸಾಧ್ಯವಿಲ್ಲ ಎಂಬ ಅರಿವು ಆಗುವುದು. ಮಕ್ಕಳಾದ ನಾವು ಈಗ ಶಾಂತಿ ಸ್ವರೂಪ, ಸುಖ ಸ್ವರೂಪ, ಪರಮ ಶಾಂತಿ ಸ್ವರೂಪ, ಪರಮ ಲೈಟ್ನ ಅಭ್ಯಾಸ ಮಾಡುತ್ತಿದ್ದೇವೆ. ಇದರಿಂದ ನಾವು ಪರಮ ಶಾಂತಿಯನ್ನು ಹಾಗೂ ಪರಮ ಪ್ರಕಾಶವನ್ನು ಪಡೆಯಲಿದ್ದೇವೆ. ಇದರಿಂದ ನಾವು ಎಲ್ಲ ಸುಖ ಸೌಲಭ್ಯಗಳ ಮಧ್ಯೆ, ಮಾಯೆಯ ಮಧ್ಯೆ ಇದ್ದರೂ ಸಹ ತಂದೆಯೊಂದಿಗೆ ಕನೆಕ್ಷನ್ನಲ್ಲಿ ಇದ್ದು ಪರಮ ಶಾಂತಿಯ ಅನುಭವವನ್ನು ಮಾಡುತ್ತಾ ಹೋಗುತ್ತೇವೆ. ಬಾಪೂಜಿಯವರು ಹೇಳ್ತಾರೆ, ಮಕ್ಕಳೇ, ಈ ಸುಖ ಸೌಲಭ್ಯದ ಸಾಧನಗಳೆಲ್ಲವೂ ಮಕ್ಕಳಾದ ನಿಮಗಾಗಿಯೇ ಇವುಗಳ ಆವಿಷ್ಕಾರವಾಗುತ್ತಿದೆ. ಮಕ್ಕಳೇ, ಅಂತಿಮ ಸಮಯದವರೆಗೂ ಸಹ ನಿಮಗೆ ಯಾವುದೇ ರೀತಿಯ ತೊಂದರೆಗಳು, ಕೊರತೆಗಳು ಆಗುವುದೇ ಇಲ್ಲ ಎಂದು ಬಾಪೂಜಿಯವರು ಹೇಳ್ತಾ ಇದ್ದಾರೆ. ಇದರಿಂದ ಮಕ್ಕಳಾದ ನಾವು ಬಹಳ ಸಂತೋಷವನ್ನು ಪಡ್ತೇವೆ. ಅಂದರೆ ಇದರ ಅರ್ಥ ನಮ್ಮ ಗಾಡಿ, ಬಂಗಲೆ, ನಮ್ಮ ಸೆಂಟರ್ಗಳೆಲ್ಲವೂ ಹಾಗೆಯೇ ಶಾಶ್ವತವಾಗಿ ಉಳಿದುಕೊಳ್ಳುತ್ತವೆ ಎಂಬ ಅರ್ಥ ಇದಲ್ಲ. ಇಷ್ಟೇ ಅಲ್ಲ, ಮಕ್ಕಳು ನಮ್ಮ ಈ ಶರೀರವೂ ಸಹ ಹಾಗೆಯೇ ಉಳಿದುಕೊಳ್ಳುತ್ತದೆ ಎಂದು ತಿಳಿದುಕೊಳ್ಳುತ್ತಿದ್ದಾರೆ. ಆದರೆ ಇದರ ಅರ್ಥ ಆತ್ಮಗಳೆಲ್ಲವೂ ಪರಮ ಶಾಂತಿಯಿಂದ ಇರುತ್ತಾರೆ ಎನ್ನುವುದೇ ಇದರ ಅರ್ಥ. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಒಂದು ಭ್ರಮೆಯಲ್ಲಿ ತೇಲುತ್ತಿದ್ದೇವೆ. ಅಂದರೆ ಆತ್ಮ ಪರಮ ಪ್ರಕಾಶ, ಪರಮ ಲೈಟ್ನ ಆತ್ಮವಾಗಲಿದೆ. ಆತ್ಮನಲ್ಲಿ ಪರಮ ಪ್ರಕಾಶ, ಪರಮ ಶಾಂತಿ ಸಂಪೂರ್ಣವಾಗಿ ತುಂಬಿಕೊಳ್ಳಲಿದೆ. ಆಗ ಯಾವುದೇ ರೀತಿಯ ಅಭಾವ, ಕೊರತೆಗಳು ನಮ್ಮಲ್ಲಿ ಇರುವುದಿಲ್ಲ ಎಂಬುದೇ ಇದರ ಅರ್ಥವಾಗಿದೆ. ಬಾಪ್ಗೆ ಬಚ್ಚೋಂಕೆ ಭಂಡಾರೆ ಭರ್ಪೂರ್ ಹೋಗೆ ಅಂತಂದರೆ, ಮಕ್ಕಳಾದ ನಾವು ಪುರುಷಾರ್ಥವನ್ನು ಮಾಡುತ್ತಾ ತಂದೆಯ ಸಮಾನರಾಗಿ ತಂದೆಯಿಂದ ಪವರನ್ನು ಪಡೆಯುತ್ತಾ ಪರಮ ಶಾಂತಿಯನ್ನು ಪಡೆಯುತ್ತಾ ಹೋಗುತ್ತೇವೆ ಎಂದು ಬಾಪೂಜಿಯವರು ಹೇಳುತ್ತಾರೆ. ಆದರೆ ಇದನ್ನು ನಾವು ಸ್ಥೂಲದಲ್ಲಿ ಅರ್ಥೈಸಿಕೊಂಡು ನಮಗೆ ಯಾವುದೇ ರೀತಿಯ ಕಷ್ಟಗಳು ಬರುವುದಿಲ್ಲ, ಯಾವುದೇ ಕೊರತೆಗಳು ಇರುವುದಿಲ್ಲ, ಅಂದರೆ ಹಣದ ಕೊರತೆ ಇತ್ಯಾದಿಯ ಕೊರತೆ ನಮಗೆ ಆಗುವುದಿಲ್ಲ ಅಂತ ನಾವು ಸ್ಥೂಲದಲ್ಲಿ ತೆಗೆದುಕೊಂಡು ನೋಡುತ್ತೇವೆ. ನಾವು ನಮ್ಮ ಒರಿಜಿನಲ್ ಸೀಟ್ನಲ್ಲಿ ಸೆಟ್ ಆದಾಗ, ಅಂದರೆ ಆತ್ಮ ಸ್ವರೂಪದಲ್ಲಿ ಇರುವಂತಹ ಅಭ್ಯಾಸ ನಿರಂತರವಾಗಿ ಮಾಡುತ್ತಾ ಹೋದಾಗ ನಮ್ಮ ಪವರ್ನ ನಿಧಿ ಹೆಚ್ಚುತ್ತಾ ಹೋಗುತ್ತದೆ. ನಮ್ಮ ಗುಣ ಶಕ್ತಿಗಳು ಸಮೃದ್ಧವಾಗುತ್ತಾ ಹೋಗುತ್ತದೆ. ನಾವು ತಂದೆಯ ಸಮಾನ ಆತ್ಮರಾಗುತ್ತಾ ಹೋಗುತ್ತೇವೆ. ನಾವು ಮಾಸ್ಟರ್ ಸರ್ವಶಕ್ತಿಮಾನ್
ತಂದೆಯ ಮಕ್ಕಳಾಗಿರುವುದರಿಂದ ನಮಗೆ ಯಾವುದೇ ರೀತಿಯ ಕೊರತೆ ಅನ್ನೋದು ಆಗುವುದಿಲ್ಲ ಅಂತ ಬಾಪೂಜಿಯವರು ತಿಳಿಸ್ಕೊಡ್ತಾ ಇದ್ದಾರೆ. ಆದರೆ ಈಗ ಸದ್ಯದಲ್ಲಿ ನಾವು ತಂದೆ ಹೇಳಿರುವಂಥ ಡೈರೆಕ್ಷನನ್ನು ಫಾಲೋ ಮಾಡಬೇಕಿದೆ. ಅಂದರೆ ನಮ್ಮ ಮೇಲೆ ನಮಗೆ ಸದಾ ಅಟೆನ್ಷನ್ ಇರಬೇಕು, ಚೆಕ್ ಆ್ಯಂಡ್ ಚೇಂಜ್ ಮಾಡಿಕೊಳ್ಳುತ್ತಾ ಮುಂದೆ ಸಾಗಬೇಕು. ಇದರ ಪ್ರತಿ ನಾವು ಸದಾ ಜಾಗರೂಕರಾಗಿರುವುದನ್ನು ಕಲಿಯಬೇಕು. ಅಟೆನ್ಷನ್ ಅಂದರೆ ನಮ್ಮ ಮನಸ್ಸು ಮತ್ತು ಬುದ್ಧಿಯ ಮೇಲೆ ನಮಗೆ ಅಟೆನ್ಷನ್ ಇರಬೇಕು. ಅಂದರೆ ನಾವು ವ್ಯಕ್ತದಲ್ಲಿದ್ದರೂ ಸಹ ಅವ್ಯಕ್ತ ಸ್ವರೂಪವನ್ನು ಧಾರಣೆ ಮಾಡಿಕೊಂಡಿದ್ದೇವೆಯೇ, ಆತ್ಮ ಸ್ವರೂಪದಲ್ಲಿ ನೆಲೆಯಾಗಿದ್ದೇವೆಯೇ ಎಂದು ಪದೇ ಪದೇ ನಮ್ಮನ್ನು ನಾವು ಚೆಕ್ ಮಾಡಿಕೊಳ್ಳುತ್ತಿರಬೇಕು. ನಾನು ತಂದೆಯ ಒಂದು ರೂಪವೇ ಆಗಿದ್ದೇನೆ ಹಾಗೂ ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿ ಸಹಯೋಗವನ್ನು ನೀಡಲು ಸಹಕರಿಸಲು ನಾನು ಈ ಧರೆಗೆ ಬಂದಿದ್ದೇನೆ. ವಿಶ್ವ ಪರಿವರ್ತನೆ, ವಿಶ್ವ ಕಲ್ಯಾಣವೇ ನನ್ನ ಗುರಿಯಾಗಿದೆ. ವಿಶ್ವ ಪರಿವರ್ತನೆ, ವಿಶ್ವ ಕಲ್ಯಾಣವನ್ನು ಮಾಡಿ ತಂದೆಯೊಂದಿಗೆ ನಾನು ನನ್ನ ಮನೆ, ನನ್ನ ಪರಂಧಾಮವನ್ನು ಸೇರಬೇಕಿದೆ. ಇದುವೇ ನನ್ನ ಅಂತಿಮ ಗುರಿಯಾಗಿದೆ ಎಂಬುದು ಮಕ್ಕಳಾದ ನಮಗೆ ಚೆನ್ನಾಗಿ ಮನದಟ್ಟಾಗಬೇಕು. ಹಾಗೂ ಈ ವಿಷಯದ ಮೇಲೆಯೇ ನಮ್ಮ ಅಟೆನ್ಷನ್ ಸದಾ ಇರಬೇಕು. ಸದಾ ನಾವು ಆತ್ಮ ಸ್ವರೂಪದಲ್ಲಿರಬೇಕು ಹಾಗೂ ಲೈಟ್ ಸ್ವರೂಪ ಧಾರಣೆ ಮಾಡಿರಬೇಕು ಎಂದು ಬಾಪೂಜಿಯವರು ಹೇಳ್ತಾ ಇದ್ದಾರೆ. ಯಾರು ಸದಾ ವ್ಯಕ್ತದಲ್ಲಿದ್ದು ಅವ್ಯಕ್ತ ಸ್ವರೂಪದಲ್ಲಿರುತ್ತಾರೆಯೋ, ಆತ್ಮ ಸ್ವರೂಪದಲ್ಲಿ ನೆಲೆಯಾಗಿರುತ್ತಾರೆಯೋ ಅಂತಹ ಮಕ್ಕಳೇ ವಿಶ್ವ ಪರಿವರ್ತನೆಯ ಕಾರ್ಯವನ್ನು ಮಾಡಲು ಸಾಧ್ಯ. ಇಂತಹ ಮಕ್ಕಳೇ ವಿಶ್ವ ಪಿತನನ್ನು, ಪರಮಪಿತನನ್ನು ಪ್ರತ್ಯಕ್ಷಗೊಳಿಸಲು ಸಾಧ್ಯ. ಈ ಮಕ್ಕಳೇ ಪರಮಪಿತ ತಂದೆಯ ಮಸ್ತಕಮಣಿ ಮಕ್ಕಳಾಗಲು ಸಾಧ್ಯ. ಹೀಗಾಗಿ ಬಾಪೂಜಿಯವರು ಹೇಳ್ತಾ ಇದ್ದಾರೆ, ಮಕ್ಕಳೇ ನೀವು ನಿರಂತರವಾಗಿ ಆತ್ಮಸ್ವರೂಪದ ಪುರುಷಾರ್ಥವನ್ನು ಮಾಡಬೇಕಿದೆ ಎಂದು ಬಾಪೂಜಿಯವರು ನಮಗೆ ಇಂದಿನ ಸಂದೇಶವನ್ನು ನೀಡಿದ್ದಾರೆ. ಪರಂ ಶಾಂತಿ. क्या है अस्तित्व का अंतिम सत्य? किसने खोला अनंत ज्ञान का द्वार? 2026 में होगा रहस्य का उद्घाटन. परम शांति, अंतिम परम सत्य. बापूजी दशरथ भाई पटेल के जीवन पर आधारित आध्यात्मिक जीवनी जलरा रही है. जुड़े रहिए. परम शांति सोचो, बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सोचो.